ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಅಪ್ಡಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಪ್ಡಿಟೆಕ್ ನಮ್ಮ ಚಾನಲ್ನಲ್ಲಿ ಪ್ರಾಬ್ಲಮ್ಸ್ ಆನ್ ಏಜಸ್ ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಹೋಗ್ತಿದ್ದೀನಿ. ಏಜಸ್ ಅಂದರೆ ಲೈಕ್ ನಾರ್ಮಲ್ ಆಗಿ ಎಲ್ಲ ಎಕ್ಸಾಮ್ಸಲ್ಲೂ ಕೇಳುವಂಥ ಕ್ವೆಶನ್ ಆಗಿರುತ್ತೆ ಇದು. ಇಲ್ಲಿ ಇನ್ಫಾರ್ಮೇಷನ್ ಲೈಕ್ ಪ್ರಾಬ್ಲಮಲ್ಲಿ ಯಾವ ಥರ ಅಂದರೆ ತ್ರೀ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಫಾರ್ಮೇಷನ್ ಕೊಡ್ತಾರೆ. ಕರೆಂಟ್ ಏಜಸ್ ಕೊಡ್ತಾರೆ, ಅಥವಾ ಫ್ಯೂ ಇಯರ್ ಎಗೋ ಇಷ್ಟು ಏಜ್ ಇತ್ತು ಇವಾಗ ಎಷ್ಟಿದೆ, ಇನ್ನು 10 ವರ್ಷ ಲೈಕ್ ಫ್ಯೂಚರಲ್ಲಿ ಇನ್ನು 10 ವರ್ಷ ಆದಮೇಲೆ ಎಷ್ಟಾಗುತ್ತೆ ಏಜು, ಈ ಥರ ಕೊಡ್ತಾರೆ. ಲೈಕ್ ದ ಇನ್ಫಾರ್ಮೇಷನ್ ವಿಲ್ ಬಿ ಗಿವನ್ ಆನ್ ದ ಟೂ ಕೈಂಡ್ಸ್ ಆ್ಯಂಡ್ ಯೂಶಲಿ ದೇ ಹ್ಯಾವ್ ಟು ಆಸ್ಕ್ ಫಾರ್ ಫೈಂಡ್ ಔಟ್ ದ ಥರ್ಡ್ ಒನ್. ಆ ಥರ ಇರುತ್ತೆ. ನೆಕ್ಸ್ಟ್ ಇಷ್ಟೇ ಏಜಸ್ ಅಂದರೆ ಆಲ್ಮೋಸ್ಟ್ ಇನ್ನೇನು ಥಿಯರಿ ಹೇಳೋಕ್ಕಾಗಲ್ಲ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ಓದ್ತಾ ಇದ್ದೀನಿ ನೋಡಿ. 1 year ago ದ ರೇಷಿಯೋ ಆಫ್ ಹರ್ಷ ಆ್ಯಂಡ್ ಪ್ರಸಾದ್ ಏಜಸ್ ವಾಸ್ 5:6. ಇಲ್ಲಿ ಒಂದು ರೇಷಿಯೋ ಕೊಡ್ತಾ ಇದ್ದಾರೆ. ಏನಂದರೆ ಒಂದು ವರ್ಷದ ಹಿಂದೆ ಹರ್ಷಂದು 5 ಮತ್ತು ಪ್ರಸಾದ್ದು 6 ಅಂತ ಕೊಡ್ತಾ ಇದ್ದಾರೆ. ಆ ರೇಷಿಯೋನ ನಾವು ಇಲ್ಲಿ ಬರ್ಕೊಡೋಣ. Okay, next after 4 years, their ratio will be 6 and 7. 6 ಮತ್ತು 7 ಆಗುತ್ತೆ. ನೆಕ್ಸ್ಟ್ ಹೌ ಓಲ್ಡ್ ಈಸ್ ಪ್ರಸಾದ್ ಕರೆಂಟ್ಲಿ, ಅಂದರೆ ಪ್ರೆಸೆಂಟ್ ಪ್ರಸಾದದ ಏಜ್ ಎಷ್ಟು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಲೈಕ್ ಈ ಥರ ಕೊಟ್ಟಾಗ 1 year ago ಅವ್ರು ಕೊಟ್ಟಿದ್ದಾರೆ 5:9. ಆಫ್ಟರ್ 4 years 6 and 7. ಲೈಕ್ ಆಫ್ಟರ್ 4 year ಅಂದರೆ ನಾವು ಇವಾಗ 2026ರಿಂದ ನೆಕ್ಸ್ಟ್ 4 yearsಗೆ 6 to 7 ಆಗುತ್ತೆ. ಇವಾಗ 2025ರಲ್ಲಿ 5:9 ಇತ್ತು, 5:9 ಇತ್ತು, 5:9 ಇತ್ತು. ನೆಕ್ಸ್ಟು ಲೈಕ್ 2030ಗೆ 6 to 7 ಆಗುತ್ತೆ. ಸೊ ಇವ್ರು ಹೇಳ್ತಾ ಇರೋದು ಆಲ್ಮೋಸ್ಟ್ 5 years ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು 5 year ಡಿಫ್ರೆನ್ಸ್. ಇಲ್ಲೂ +5 1 ವರ್ಷ ಹಿಂದಿಂದು ಒಂದು 4 ವರ್ಷ ಮುಂದೆ. ಸೊ ನನಗೆ ಕಾಣಿಸ್ತಾ ಇರೋದು 5 6 1 ಡಿಫ್ರೆನ್ಸ್ ಇದೆ. ಸಾರಿ, ಇಲ್ಲಿ 9 ಯಾಕೆ ಬರ್ಕೊಂಡೆ? 6 ಆಗಿರುತ್ತೆ. ಅವ್ರು ಹೇಳ್ತಿದ್ದಾರೆ 5 ವರ್ಷ ಡಿಫ್ರೆನ್ಸ್ ಅಂತ. ನನಗೆ ಗೊತ್ತಾಗ್ತಾ ಇರೋದು ನೋಡಿ, ಇಲ್ಲಿ 5 6 1 ಡಿಫ್ರೆನ್ಸ್ ಇದೆ, 6 7 1 ಡಿಫ್ರೆನ್ಸ್ ಇದೆ. ಸೊ ನನ್ನ ಪ್ರಕಾರ ಇದು 1 ವರ್ಷ ಅಂತ ತಿಳ್ಕೊಂತೀನಿ. 1 ವರ್ಷ ಡಿಫ್ರೆನ್ಸ್. ಅವ್ರ ಪ್ರಕಾರ 5 ವರ್ಷ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಇಲ್ಲಿ ಏನು ಕಂಡುಹಿಡಿಬೇಕು? ನಾವು ಹೌ ಓಲ್ಡ್ ಈಸ್ ಪ್ರಸಾದ್ ಕರೆಂಟ್ಲಿ. ಪ್ರಸಾದ್ ಏಜ್ ಈಸ್ 6, ಅಂದರೆ 1 year ago ಅವನ ಏಜು 6 ಅಂತ ತಿಳ್ಕೊಂಡ್ರೆ ಇಲ್ಲಿ ಯಾವ ಥರ ನಮಗೆ ವ್ಯಾಲ್ಯೂ ಸಿಗ್ತಾ ಇದೆ ಅಂದರೆ ಇಂಟು 5. 1 into 5 is 5 ಬರುತ್ತೆ. ಸೊ ಇಲ್ಲೂ ಅದೇ ಥರ ಲೈಕ್ ಅವ್ರು ಹೇಳ್ತಾ ಇದ್ದಾರೆ 5 ಡಿಫ್ರೆನ್ಸ್ ಇದೆ ಅಂತ. ನನಗೆ ತಿಳ್ತಾ ಇರೋದು ಇಲ್ಲಿ ನೋಡಿದ್ರೆ 1 ವರ್ಷ ಅಷ್ಟೇ ನನ್ನ ಪ್ರಕಾರ. ಸೊ ನನ್ನ ಪ್ರಕಾರ 1, ಅವ್ರ ಪ್ರಕಾರ 5, ಅಂದರೆ ಅದ್ರದ್ದು ರಿಲೇಷನ್ನು ಇಂಟು 5 ಆಗಿರುತ್ತೆ. ಸೊ ಇಲ್ಲೂ ಅದೇ ಥರ ಇರುತ್ತೆ. ಸೊ 6 5 30 ಆಗುತ್ತೆ. ಪ್ರಸಾದ್ದು ಕರೆಂಟ್ ಏಜ್ ಅಲ್ಲ, ಅಂದರೆ 1 year ago ಅವ್ರದ್ದು 30 years ಇರುತ್ತೆ. ನೆಕ್ಸ್ಟ್ ಅವ್ರು ಹೇಳಿರೋದು ಕರೆಂಟ್ಲಿ ಅಂದರೆ ಪ್ರೆಸೆಂಟ್ ಏಜ್, ಅಂದರೆ ಫಾರ್ ಎಕ್ಸಾಂಪಲ್ 2025ರಲ್ಲಿ 30 ಇತ್ತು, ಇವಾಗ 2026ರಲ್ಲಿ ಎಷ್ಟಿರುತ್ತೆ ಅಂತ 1 ಇರುತ್ತೆ. ಸೊ ಅವ್ರ ಕರೆಂಟ್ ಏಜ್ ಇಸ್ 31 years old. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಅರ್ಥ ಆಯಿತು ಅಂತ ತಿಳ್ಕೊಂತೀನಿ. ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್. ಫಾದರ್ಸ್ ಪ್ರೆಸೆಂಟ್ ಏಜ್ ಈಸ್ 3 times ದ ಏಜ್ ಆಫ್ ಹಿಸ್ ಸನ್. ಅವ್ರು ಹೇಳ್ತಾ ಇದ್ದಾರೆ ಅವ್ರದ್ದು ಫಾದರ್ ಮತ್ತು ಸನ್ದು ಇಲ್ಲಿ ಏಜಸ್ ಕಂಡುಹಿಡಿಯಕ್ಕೆ ಹೇಳ್ತಿದ್ದಾರೆ. ಫಾದರ್ಸ್ ಪ್ರೆಸೆಂಟ್ ಏಜ್ ಈಸ್ 3 times ದಿ ಏಜ್ ಆಫ್ ಹಿಸ್ ಸನ್, ಅಂದರೆ ಮಗನಿಗಿಂತ 3 ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. 10 years ಹೆನ್ಸ್, ಆಫ್ಟರ್ 10 years ಬೋತ್ ಆರ್ ಸೇಮ್, ಏಜ್ ವಿಲ್ ಬಿ ದ ಟ್ವೈಸ್ ಆಫ್ ಹಿಸ್ ಸನ್ ಅಂತ ಹೇಳ್ತಾರೆ, ಅಂದರೆ 2ರಷ್ಟು ಇರುತ್ತೆ ಅಂತ.
ಓಕೆ. ನೆಕ್ಸ್ಟ್ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ದಿ ಫಾದರ್. ಲೈಕ್ ನಾನು ಇದನ್ನ ಸಾಲ್ವ್ ಮಾಡಬೇಕು ಅಂದರೆ 3x+10 ಆ ಥರ ಈಕ್ವೇಷನ್ಸ್ ಎಲ್ಲ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ನಾನು ಈಸಿ ಟ್ರಿಕ್ಸ್ನ ನಾನು ಯೂಟ್ಯೂಬ್ ಚಾನಲ್ ನಂದು ಮೂಲ ಉದ್ದೇಶನೇ ಅದು ಈಸಿ ಟ್ರಿಕ್ಸಲ್ಲಿ ಕಲಿಸ್ಕೊಡ್ಬೇಕು ಅಂತ. ಹಾಗಾಗಿ ನಾನು ಈಕ್ವೇಷನ್ಸು ಆ ಥರ ಫಾರ್ಮುಲಾ ಎಲ್ಲ ಯೂಸ್ ಮಾಡಲ್ಲ. ಈಸಿ ಟ್ರಿಕ್ನ ಹೇಳ್ಕೊಡ್ತೀನಿ. ಲೈಕ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ. ಇವಾಗ 1 × 3 = 3. ಓಕೆ. 2 × 1 = 1. ಓಕೆ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದಾಯ್ತು. ನೆಕ್ಸ್ಟ್ ನಾವೇನು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಹೇಳಿದರೆ ಆಫ್ಟರ್ 10 ಇಯರ್ಸ್, 10 ಇಯರ್ಸ್ ಆದಮೇಲೆ ಏನು ಹೇಳಿದರೆ 2:1 ಇರುತ್ತೆ ಅಂತ. ನಾನು ಇವಾಗ ಆ 10 ಜೊತೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2 × 10 is 20. 1 × 10 is 10. ಓಕೆ. ಇವಾಗ ಇದು ಮೈನಸ್ ಮಾಡಬೇಕು, ಇದು ಮೈನಸ್ ಮಾಡಬೇಕು, ಇದು ಮೈನಸ್ ಮಾಡಬೇಕು. ಇಲ್ಲಿ ಎಷ್ಟು ಬರುತ್ತೆ? ಇದು ಆಕ್ಚುಲಿ 2. 2:1 is 1. 10 minus 20 is 10. ಓಕೆ. ಇಲ್ಲಿ ನನಗೊಂದು ಈಕ್ವೇಶನ್ ಲೈಕ್ ಒಂದು ಸೊಲ್ಯೂಷನ್ ಸಿಕ್ತು. 1 ಅಂದರೆ ದ ಏಜ್ ಆಫ್ ದ ಸನ್. ಸನ್ ಏಜು 1 ಅಂದರೆ ಅವನ ಏಜು 10 ವರ್ಷ. ಯಾವಾಗ? ಪ್ರೆಸೆಂಟ್ ಏಜ್. ನೆಕ್ಸ್ಟ್ ಅದು ಯಾವ ಥರ ಅದು ರಿಲೇಷನ್ ಬರ್ತಿದೆ? 1 × 10 ಬರ್ತಿದೆ. ಸೊ ಇಲ್ಲಿ ನಮ್ಗೆ ಫೈಂಡ್ ಔಟ್ ಮಾಡಿರಬೇಕಾಗಿರೋದೇನು, ನಮಗೆ ಸನ್ ಏಜ್ ಗೊತ್ತಾಯ್ತು, ಪ್ರೆಸೆಂಟ್ ಏಜ್. ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್. ಫಾದರ್ಸ್ ಇಲ್ಲಿ ರೇಷಿಯೋ ಏನಿದೆ? 3 ಇದೆ. ಓಕೆ. 3 × 10 ಮಾಡಿದ್ರೆ ಏನು ಬರುತ್ತೆ? 30 ಬರುತ್ತೆ. ಸೇಮ್ ಆಲ್ಮೋಸ್ಟ್ ಫಸ್ಟ್ ಕ್ವೆಶನ್ನು ಈ ಕ್ವೆಶನ್ನು ಸೇಮ್ ಇದೆ. ಬಟ್ ಅಲ್ಲಿ 1 ಇಯರ್ ಎಗೋ, ಆಫ್ಟರ್ 4 ಇಯರ್ ಆ ಥರ ಇದೆ. ದೀಸ್ ಆರ್ ದ ಬೇಸಿಕ್ ಕ್ವೆಶನ್ಸ್ ಆನ್ ಏಜಸ್. ಫಸ್ಟ್ ಪಾರ್ಟಲ್ಲಿ ಬೇಸಿಕ್ ಇರುತ್ತೆ, ನೆಕ್ಸ್ಟು ಪಾರ್ಟ್ 2ನಲ್ಲಿ ಅಡ್ವಾನ್ಸ್ ತರ್ತೀನಿ. ಇಲ್ಲಿ ಏಜ್ ಆಫ್ ದ ಫಾದರ್ ಈಸ್ 30. ಅರ್ಥ ಆಯಿತು ಅಂತ ತಿಳ್ಕೊತೀನಿ ನಾನು. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ದ ಏಜ್ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ದ ಫಾದರ್ ಈಸ್ ಥ್ರೈಸ್ ದ ಏಜ್ ಆಫ್ ಹಿಸ್ ಸನ್, ಆ್ಯಂಡ್ ಆಫ್ಟರ್ 10 ಇಯರ್ಸ್ ಟ್ವೈಸ್ ದ ಏಜ್ ಆಫ್ ಹಿಸ್ ಸನ್. ಓಕೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡು. ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು, ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋಬೇಕು, ಇವೆರಡು ಮೈನಸ್ ಮಾಡಿ ಅದು ಆನ್ಸರ್ ಇಲ್ಲಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟು 10 ಇಯರ್ಸ್ ಆಫ್ಟರ್ ಹೆನ್ಸ್, 10 ಇಯರ್ ಹೆನ್ಸ್ ಅಂತ ಹೇಳಿದರೆ 10 × 10. 2 × 10 is 20, 1 × 10 is 10. ಇದು ಮೈನಸ್ ಮಾಡಿ ಇಲ್ಲಿ ಬರ್ಕೋಬೇಕು, 10 ಆಗಿರುತ್ತೆ. ಇಲ್ಲಿ ನಮಗೆ ಗೊತ್ತಾಗಿರುತ್ತೆ ಇಲ್ಲಿ 1 ಯಾರ್ದು ಏಜ್ ಅಂದರೆ ಸನ್ ಏಜ್ ಇಸ್ 10, ಪ್ರೆಸೆಂಟ್ ಏಜ್ ಇಸ್ 10. ದ ರೇಷಿಯೋ ರಿಲೇಷನ್ಶಿಪ್ ಏನಿದೆ 1 × 10 ಮಾಡಿದ್ದಾರೆ. ಸೊ ಫಾದರ್ಸು ಅದೇ ಥರ ಇರುತ್ತೆ. ಯಾಕೆಂದರೆ ರೇಷಿಯೋ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಅವ್ರದ್ದು ರಿಲೇಷನ್ ಅದೇ ಥರ, ಮಗಂದು ಯಾವ ಥರ ಇರುತ್ತೋ ಅಪ್ಪಂದು ಅದೇ ಥರ ಇರುತ್ತೆ. ಸೊ 3 × 10 is 30 ಆಗಿರುತ್ತೆ. ಅವ್ರದ್ದು ಪ್ರೆಸೆಂಟ್ ಏಜ್ ಇಸ್ 30. ಓಕೆ. ಓಕೆ, ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. 10 year ago, father's age was 3 times the age of his son. 10 year ago. ಓಕೆ. ನಾನಿಲ್ಲಿ 3:1 ಅಂತಲೇ ಬರ್ಕೊತೀನಿ. ಇದು ಫಾದರ್ದು, ಇದು ಸನ್ದು. ಓಕೆ. ಆಫ್ಟರ್ 10 years, the father's age will be twice of his son. ಆಲ್ಮೋಸ್ಟ್ ಸೆಕೆಂಡು ಇದು ಸೇಮ್ ಇದೆ, ಬಟ್ ಇಲ್ಲಿ ಕ್ವೆಶನ್ ಒಂಥರ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಏನಂದ್ರೆ ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂಡ್ ಸನ್. ಅದರ ಒಂದು ರೇಷಿಯೋ ಏನಂತ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೂ ಅದೇ ತರ ಕ್ರಾಸ್ ಮಲ್ಟಿಪ್ಲೈ ಮೆಥಡ್ ಮಾಡೋಣ. 1 × 2 ಏನಾಗುತ್ತೆ? ಸಾರಿ, 2 × 1 is 2. ನೆಕ್ಸ್ಟ್ 1 × 3 is 3. ಓಕೆ. ನೆಕ್ಸ್ಟ್ ಇಲ್ಲೇನು ಮಲ್ಟಿಪ್ಲೈ ಮಾಡಬೇಕು? ಅವಾಗಲೇ 10 years ಆಫ್ಟರ್ ಇತ್ತು, ಇವಾಗ ನಾವು ಪ್ರೆಸೆಂಟ್ ಏಜ್ನ ಮಾಡಬೇಕು. ಸೊ 10 + 10 ಮಾಡ್ಕೊಂಡು 20 ಅವರು ಇಯರ್ಸ್ ಡಿಫ್ರೆನ್ಸ್ ಹೇಳಿದ್ರು. ಸೊ 20ಗೆ ನಾವು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ. 2 × 2 = 4, ಇದು 40 ಆಗುತ್ತೆ. ಇದು
ಇದು 1 into 20 is 20. ಸೊ ನಾನು ಹೇಳಿದೆ ಇಲ್ಲಿ ಮೈನಸ್ ಮಾಡಬೇಕು, ಇದು ಎರಡು ಮೈನಸ್ ಇದೆ. ಓಕೆ, 3 minus 1 is 3 minus 2 is 1. ಇದೇನು ಬರುತ್ತೆ ಅಂದರೆ 20 ಬರುತ್ತೆ. ಇಲ್ಲಿ ಸನ್ ಏಜ್ ಸಿಕ್ತು ನಮಗೆ 20. ಇದು ಯಾವ ಥರ ರಿಲೇಷನ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇಂಟು 2 ಮಾಡಬೇಕು, ಇಂಟು 20 ಮಾಡಬೇಕು, ಇಂಟು 20. ನೆಕ್ಸ್ಟು ಫಾದರ್ಸ್ ಏಜು ಏನಿದೆ 3 ಇದೆ. ಸೊ ಇದೇನಾಗುತ್ತೆ, ಇಂಟು 20 ಮಾಡಿದ್ರೆ ಇಂಟು 20 ಮಾಡಿದ್ರೆ 60 ಏಜ್ ಆಗುತ್ತೆ. ಫಾದರ್ ಏಜ್ ಇಸ್ 60. ಓಕೆ, ಫಾದರ್ ಏಜ್ ಸಿಕ್ತು. ಯಾವಾಗ ಸಿಕ್ತು ಅಂದರೆ ಇದು ಬಿಫೋರ್ 10 ಇಯರ್, ಲೈಕ್ 10 ಇಯರ್ ಎಗೋದು ಅವ್ರದ್ದು ಏಜು 60 ಆಗಿತ್ತು. ಸೊ ಇವಾಗ ಫಾದರ್ ಈಸ್ 60. ನಾವು ಅವ್ರದ್ದು ರೇಷಿಯೋ ಕಂಡುಹಿಡಿದು, ಪ್ರೆಸೆಂಟ್ ಏಜ್ದು ರೇಷಿಯೋ ಇದು 20. ಅಂದರೆ ಪ್ರೆಸೆಂಟ್ಗೆ ಇದು 10 ಇಯರ್ ಎಗೋದು ಏಜು, ಇದು ಇವಾಗ ಪ್ರೆಸೆಂಟ್ ಏಜ್ ಬರಬೇಕಂದ್ರೆ +10 ಮಾಡಬೇಕು. ಸೊ 70 ಆಡ್ ಮಾಡಬೇಕು. ಇದನ್ನು 70 + 10 is 60 + 10 is 70. 20 + 10 is 30. ರೇಷಿಯೋ ಸಾರಿ 30. 30 ರೇಷಿಯೋ is 7:3 ಆಗುತ್ತೆ. ಓಕೆ, ದ ಫೈನಲ್ ಆನ್ಸರ್ ಈಸ್ 7:3. ಆಪ್ಷನ್ ಸಿ ಇಸ್ ದ ಆನ್ಸರ್. ಅರ್ಥ ಆಯ್ತು ಅಂತ ತಿಳ್ಕೊಂಡಿನಿ. ಭಾಳ ಈಸಿ ಇದೆ, 3 ಕ್ವೆಶನ್ ಒಂದೇ ಥರ ಇದೆ. ಸೊ ಇಲ್ಲಿ ರೇಷಿಯೋ ಕೇಳಿದ್ದಾರೆ. ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜ್. ಅಂದರೆ ಇದು ನಾವು ಕಂಡುಹಿಡ್ಕೊಂಡು 10 ಇಯರ್ಸ್ ಎಗೋ ಏಜು 60 ಮತ್ತು ಏನು, ಮತ್ತು ಪ್ರೆಸೆಂಟಿಗೆ ಬರಬೇಕು ಅಂದರೆ 10 + 10 + 10 ಮಾಡಿದ್ರೆ ಪ್ರೆಸೆಂಟ್ ಏಜ್ ಆಗುತ್ತೆ 70 30. ಅದರ ರೇಷಿಯೋ 7:3. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. 5 years ago, Nisha was 5 times the age of her brother. ಅವ್ರು ಹೇಳ್ತಾ ಇದ್ದಾರೆ 5 times ದ ಏಜ್ ಆಫ್ ಅವರ್ ಬ್ರದರ್. ಅಂದರೆ ಬ್ರದರ್ ಏಜು 1 ಇಟ್ಕೊಂತೀನಿ, ನಿಶಿದು 5 times ಅಂದರೆ 5 ಮಾಡಿ, ಇಂಟು 5 ಮಾಡಿದ್ರೆ 5 ಬರುತ್ತೆ. ಆ್ಯಂಡ್ ದ ಸಮ್ ಆಫ್ ದ ಪ್ರೆಸೆಂಟ್ ಏಜಸ್ ಆಫ್ ನಿಶಾ ಆ್ಯಂಡ್ ಅವರ್ ಬ್ರದರ್ ಈಸ್ 34. ನಿಶಾ ರೆಪ್ರೆಸೆಂಟೆಡ್ ಬೈ ಎನ್ ಆ್ಯಂಡ್ ಬ್ರದರ್ ರೆಪ್ರೆಸೆಂಟೆಡ್ ಬೈ ಬಿ. ಅವ್ರದ್ದು ಸಮ್ ಹೇಳ್ತಾ ಇದ್ದಾರೆ, ಏಜಸ್ದು ಸಮ್ಮು ಅವ್ರ ಇಬ್ಬರು ಏಜಸ್ನ ಆಡ್ ಮಾಡಿದ್ರೆ 34 ಇಯರ್ಸ್ ಬರುತ್ತಂತೆ. ಸೊ 5 years ago Nisha was 5 times the age of her brother, and sum of the present age of Nisha and her brother is 34 years. What will be the age of her brother after 6 years? ಫಸ್ಟು 5 ವರ್ಷದ ಹಿಂದೆ 5 times ದಿ ಬ್ರದರ್ ಅಂತ 5 ವರ್ಷ ಡಿಫರೆನ್ಸ್ ಅಂತ ಹೇಳ್ತಿದ್ದಾರೆ. ನಾಟ್ 5 ವರ್ಷ, ಅಂದರೆ 5:1 ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಫ್ಟರ್ ಅಂದರೆ ಪ್ರೆಸೆಂಟ್ 4 years ಏನು ಹೇಳ್ತಾ ಇದ್ದಾರೆ, ಸಮ್ ಏನು ಹೇಳ್ತಿದೆ, ಬೋತ್ ಏಜ್ ಅಂಡ್ ನಿಶಾ ಅಂಡ್ ಬ್ರದರ್ 34 ಇದೆ. ಸೊ ವಾಟ್ ವಿಲ್ ಬಿ ದಿ ಏಜ್ ಆಫ್ ಹರ್ ಬ್ರದರ್ ಆಫ್ಟರ್ 6 years? 6 ವರ್ಷ ಆದಮೇಲೆ ಅವ್ರ ಬ್ರದರ್ದು ಏಜ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಓಕೆ, ಇಲ್ಲಿ ಇದು ಅವ್ರು ಹೇಳಿರೋ ಸಮ್. ಸೊ ಇದು ಪ್ಲಸ್ ಆಗುತ್ತೆ. ಇದು 5 years ago 5:1. ಇಲ್ಲಿ ಏನಾಗುತ್ತೆ, +5 ಆಗುತ್ತೆ. +5 ಆಗೋದ್ರಿಂದ ಏನಾಗುತ್ತೆ 10. ಸೊ ಇಲ್ಲಿ ನಮ್ಮ ಪ್ರಕಾರ ಏನು ಮಾಡ್ಕೋಬಹುದು, 10 ವರ್ಷ ಅಂದರೆ ಸಮ್ಮು 10 ಮಾಡಿದ್ರೆ ಇಲ್ಲಿ 24 ಇರುತ್ತೆ. ಲೈಕ್ 5 years ago ಅವ್ರದ್ದು ಸಮ್ ಆಫ್ ದಿ ನಿಶಾ ಅಂಡ್ ಅವ್ರ ಬ್ರದರ್ದು ಸಮ್ ಎಷ್ಟಿರುತ್ತೆ 24 ಇರುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂದರೆ, ಅವ್ರದ್ದು ಸಮ್ ಸಿಕ್ಕಿದೆ ಲೈಕ್ 5 + ನಮ್ಮ ಪ್ರಕಾರ ಅವ್ರದ್ದು ಏಜು 6 ಅಂತ ತಿಳ್ಕೊಂಡ್ರೆ ಅವ್ರು ಹೇಳ್ತಿದ್ದಾರೆ ಇಲ್ಲ 24 ಅಂತ ಹೇಳ್ತಿದ್ದಾರೆ. ಓಕೆ,
ಇಲ್ಲಿ ಡಿಫ್ರೆನ್ಸ್ ಏನ್ ಅಂದ್ರೆ ರಿಲೇಷನ್ ಏನ್ ಸಿಕ್ತು, 6 4 24 ಕಂಡುಹಿಡಿಬೇಕು. ನೆಕ್ಸ್ಟ್ ಅವ್ರದ್ದು ಬ್ರದರ್ದು ಏಜ್ ಕಂಡುಹಿಡಿಬೇಕು. ಸೊ ಬ್ರದರ್ ಒನ್ ಇದೆ, ಒನ್ ತಗೊಂಡು 1 ಇಂಟು 4 ಮಾಡಿದ್ರೆ 4 ಬಂತು. ಅವ್ರದ್ದು ರಿಲೇಷನ್ ಇರೋದು ಇಂಟು 4 ಮಾಡ್ಬೇಕಲ್ವಾ. ಸೊ ಅವ್ರದ್ದು ಪ್ರೆಸೆಂಟ್ ಏಜ್ ಇಸ್, ಸಾರಿ 5 ವರ್ಷದ ಹಿಂದೆ 4 ವರ್ಷ ಅವರಿಗೆ. ಸೊ ಇಲ್ಲಿ ನಾವೇನ್ ಕಂಡುಹಿಡಬೇಕು, ಅವ್ರದ್ದು ಪ್ರೆಸೆಂಟ್ ಏಜ್ ಆಫ್ ಅವರ್ ಬ್ರದರ್ ಆಫ್ಟರ್ 6 ಇಯರ್ ಅಂತ ಕಂಡುಹಿಡಬೇಕು. 4 ವರ್ಷ ಯಾವಾಗ, 5 ವರ್ಷದ ಹಿಂದೆ. ಪ್ರೆಸೆಂಟಿಗೆ ಬರ್ಬೇಕಂದ್ರೆ 5 ವರ್ಷ ಆಡ್ ಮಾಡ್ಬೇಕು. ಅವ್ರು ಫೈಂಡ್ ಔಟ್ ಮಾಡಕ್ ಹೇಳ್ತಿರೋದು ಎಷ್ಟು, 6 ಇಯರ್ಸ್. ಆಫ್ಟರ್ 6 ಇಯರ್ಸ್ ಅವ್ರದ್ದು ಏಜ್ ಎಷ್ಟಿರುತ್ತೆ ಅಂತ. ಇದನ್ನ ಆಡ್ ಮಾಡಿದ್ರೆ ಅವ್ರದ್ದು ಏಜು ನಮಗೆ ಲೈಕ್ ಆನ್ಸರ್ ಬಂತು 15 ಇಯರ್ಸ್. ಆಯ್ತು ಅನ್ಸುತ್ತೆ. ಲೈಕ್ 5 ಇಯರ್ ಹೇಗೋ ಅವ್ರದ್ದು ಏಜ್ ರಿಲೇಷನ್ ಹೇಗಿದೆ ಅಂದ್ರೆ 5:1 ಅಂತ ಇದೆ. ನೆಕ್ಸ್ಟ್ ಅವ್ರದ್ದು ಪ್ರೆಸೆಂಟ್ ಸಮ್ ಕೊಟ್ಟಿದ್ದಾರೆ ನಿಶಾ ಮತ್ತು ಬ್ರದರ್ದು, ಅದು 34 ಇದೆ. ಸೊ 5 ಇಯರ್ ಎಗೋ ಇರೋದ್ರಿಂದ ಸಮ್ ಕೊಟ್ಟಿದ್ದಾರೆ. ಲೈಕ್ 5 5 10 ಆಗುತ್ತೆ. 10 ಲೈಕ್ ಅವ್ರದ್ದು 5 ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ 5 ಇಯರ್ ಎಗೋ ಅವ್ರದ್ದು ಸಮ್ ಇಸ್ 24 ಆಗುತ್ತೆ. ಸೊ ಅವ್ರ ಸಮ್ ಹೇಳಿದರೆ 34 ಅಂತ. ಇಲ್ಲ ಸಮ್ ನಮಗೆ ಆಕ್ಚುಯಲ್ ನಂಬರ್ ಸಿಕ್ತು, ನಮ್ಮ ಪ್ರಕಾರ 6 ಅಂತ ತಿಳ್ಕೊಂಡು ಅವ್ರದ್ದು ಸಮ್ 24 ಆದರೆ ಅವ್ರದ್ದು ರಿಲೇಷನ್ ಏನಿರುತ್ತೆ 6 4 24 ಆಗಿರುತ್ತೆ. ಸೊ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಬ್ರದರ್ ಏಜ್ ಈಸ್ 1 ಇದೆ. ಸೊ ಇಂಟು 4 ಮಾಡಿದ್ರೆ ಅವ್ರದ್ದು ಏಜು 4 ಬರುತ್ತೆ. ನಮ್ಮ ಪ್ರಕಾರ 1 ಇದೆ, ಅವ್ರ ಪ್ರಕಾರ ಬರ್ಬೇಕಂದ್ರೆ 4 ಬಂತಿಲ್ಲ. ನೆಕ್ಸ್ಟು ಅವ್ರ ಏಜು 4, ಅದು 5 ಇಯರ್ ಎಗೋ ಇರೋದ್ರಿಂದ ಪ್ರೆಸೆಂಟಿಗೆ ಬರಬೇಕು ಅಂದರೆ 5 ಮಾಡಬೇಕು. ನೆಕ್ಸ್ಟ್ ಪ್ಲಸ್ ಆಫ್ಟರ್ 6 ಇಯರ್ಸ್ ಅವ್ರು ಕೇಳಿರೋದು ಎಷ್ಟಿರುತ್ತೆ ಅಂತ 15 ಇಯರ್ಸ್ ಬ್ರದರ್ದು ಏಜ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಓಕೆ, ಈ 4 ಇಷ್ಟ ತನಕ ಸಾಲ್ವ್ ಮಾಡಿದ್ದು ಸ್ವಲ್ಪ ಸಿಮಿಲರ್ ಇತ್ತು, ಈಸಿನೂ ಇತ್ತು. ನಾನು ಹೇಳಿರೋ ಟೆಕ್ಸ್ಟ್ನ ಯೂಸ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಕ್ವೆಶನ್. ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಲೈಕ್ ಫಸ್ಟು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಎ ಈಸ್ 2 years elder ಟು ಬಿ. ಬಿಗಿಂತ 2 ವರ್ಷ ದೊಡ್ಡದು. ಬಿ ಈಸ್ ಟ್ವೈಸ್ ದ್ಯಾನ್ ದಟ್ ಆಫ್ ದ ಸಿ. ಬಿ ಸಿಗಿಂತ ಎರಡು ಪಟ್ಟು ದೊಡ್ಡದು. ಆ ಡಿಫ್ರೆನ್ಸ್ ನಾನು ಹೇಳ್ತೀನಿ. ದ ಸಮ್ ಆಫ್ ದ ಏಜಸ್ ಆಫ್ ಆಲ್ ದ ತ್ರೀ ಎ ಬಿ ಸಿ ಇಸ್ 27 ಇಯರ್. ಫೈನ್ ದ ಬೀಸ್ ಏಜ್. ಅವ್ರದ್ದು ಸಮ್ ಇದೆ, ಅದು A+B+C is equal to 27 years ಅಂತ ಹೇಳ್ತಾರೆ. ನಾವು ಹ್ಯಾವ್ ಟು ಫೈಂಡ್ ಔಟ್ ದಿ ಬೀಸ್ ಪ್ರೆಸೆಂಟ್ ಏಜ್. ಸೊ ಇಲ್ಲಿ ಏದು ನಮ್ಗೆ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ. ಎ 2 years ಎಲ್ಡರ್ ಟು ಬಿ ಅಂತ, ಅಂದರೆ B+2, ಬಿಗಿಂತ 2 ವರ್ಷ ದೊಡ್ಡದು ಅಷ್ಟೆ. ಅಲ್ಲಿ ಇನ್ನೇನು ಕಾಂಪ್ಲಿಕೇಶನ್. ನೆಕ್ಸ್ಟು ಬಿ ಏನ್ ಹೇಳ್ತಾರೆ ಅಂದರೆ ಬಿ ಈಸ್ ಟ್ವೈಸ್ ದಟ್ ಆಫ್ ದ ಸಿ, ಅಂದರೆ 2 ಪಟ್ಟು ಜಾಸ್ತಿ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಬಿ ಸಿ 10 ಅಂತ ತಗೊಂಡ್ರೆ, 10 ಅಂದರೆ 10 ಅಂತ ತಗೊಂಡ್ರೆ ಇದು 20 ಆಗಿರುತ್ತೆ, ಬಿ 20 ಆಗಿರುತ್ತೆ. ಸೊ ಇಲ್ಲಿ B20 10 ಅಂತ ತಗೊಂಡ್ರೆ ಇದು 12 ಆಗಿರುತ್ತೆ. ಪ್ಲಸ್ 2 years A 12 ಆಗಿರುತ್ತೆ, B 20 ಆಗಿರುತ್ತೆ. ಡಿಫ್ರೆನ್ಸಸ್ ಇದು 2 ಪಟ್ಟು, ಇದು 2 ಅಷ್ಟೇ. ಲೈಕ್ ಇವಾಗ 10 ಇದ್ರೆ 12 ಆಗುತ್ತೆ, ಇದು 10 ಇದ್ರೆ 20 ಆಗುತ್ತೆ, ಅಂದರೆ 2ರಷ್ಟು ಆಗುತ್ತೆ. ಸೊ ಇದನ್ನ 2 ಇಂಟು C ಮಾಡಬೇಕು. ಓಕೆ, ನೆಕ್ಸ್ಟ್ ಸಮ್ ಆಫ್ ದ ಏಜಸ್ ಆಫ್ ಆಲ್ ದ ತ್ರೀ ಇಸ್ A+B+C is equal to 27. A+B+C is equals to 27. ಸೊ ಇಲ್ಲಿ ನಾವು ಆ, ಈ ಈಕ್ವೇಶನ್ಗೆ, ಈ ಸಮ್ಗೆ ನಾವು ವ್ಯಾಲ್ಯೂ ಆಡ್ ಮಾಡ್ತಾ ಹೋಗೋಣ. ಸೊ ನಾವೇನು ಕಂಡುಹಿಡಬೇಕು, ಬಿ ಕಂಡುಹಿಡಬೇಕು. ಎ ಅಂದ್ರೆ ಏನಿದೆ, B+2 ಇದೆ. B+2 ಇದೆ. ನಾವು ಯು ಹ್ಯಾವ್ ಟು ಫೈಂಡ್ ಔಟ್ ಬಿ ಓನ್ಲಿ.
ಸೊ ಪ್ಲಸ್ ಸಿ ಅಂದರೆ ಈ ಸಿ ಇಲ್ಲೇ ಇಟ್ಕೊಂಡ್ರೆ ಈ ಬಿ ಟೂನ ಈ ಕಡೆ ಕಳಿಸಿದ್ರೆ b/2 ಆಗುತ್ತೆ. ಇಸ್ ಈಕ್ವಲ್ ಟು 27. ಓಕೆ, ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ನಾವಿಲ್ಲಿ ಟೂನ ಈ ಕಡೆ ಕಳಿಸ್ಬಿಡೋಣ. ಲೈಕ್ ಟರ್ಮ್ಸ್ ಬಿ ಇರುತ್ತೆ. 2b+b/2. ಈ ಕಡೆ 2 ಮೈನಸ್ 27 ಅಂದರೆ 25 ಆಗಿದೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಎಲ್ ಸಿ ಎಂ ತೆಗಿಬೇಕಾಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಕ್ರಾಸ್ ಮಲ್ಟಿಪ್ಲೈ. ಟೂ ಇನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಏನಿಲ್ಲ ಅಂದರೆ ಡಿವೈಡೆಡ್ ಬೈ 1 ಇರುತ್ತೆ. 1 ಇಂಟು ಇಲ್ಲಿಗೆ ಮಾಡಬೇಕು, ಇದನ್ನು ಮಾಡಬೇಕು. ಸೊ 2 ಇಂಟು 2 ಮಾಡಿದ್ರೆ 4b+b. ಇದು ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ, ಡಿವೈಡೆಡ್ ಬೈ 1 ಇರುತ್ತೆ. 1 ಇಂಟು ಬಿ ಇಸ್ ಬಿ. 2 ಇಂಟು ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 1 ಇಸ್ 2. ಓಕೆ, ಇಸ್ ಈಕ್ವಲ್ ಟು 25. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಈ 2 ಡಿವೈಡೆಡ್ ಬೈ ಇಲ್ಲಿರೋದು ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲೈ ಹೋಗುತ್ತೆ, ಇಂಟು ಆಗುತ್ತೆ. ಸೊ 4b+1b ಇಸ್ 5b. ಇಟ್ ಈಸ್ ನೆಕ್ಸ್ಟ್ ಇದು 2 ಆ ಕಡೆ ಹೋದ್ರೆ 50b ಆಗುತ್ತೆ. ದೆನ್ b is equals to 50/5. 5 tens are 50. Answer is 10. B is the age of 10 year old. Okay, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. 2a is 2 years elder to b. ಓಕೆ, b+2, b ಗಿಂತ 2 ವರ್ಷ ದೊಡ್ಡದು. b is twice that of the c. c ಗಿಂತ 2 ಪಟ್ಟು ದೊಡ್ಡದು b. ಅದರ ಸಮ್ a+b+c is equal to 27 ಅಂತ ಕೊಟ್ಟಿದ್ದಾರೆ. ನಾವು ಈ ಈಕ್ವೇಶನ್ಗೆ ಈ ವ್ಯಾಲ್ಯೂನ ಆಡ್ ಮಾಡ್ತಾ ಹೋಗಿ, ಲೈಕ್ ಏನೇ ಅಪ್ಲೈ ಮಾಡಿದ್ದೀನಿ. ಎ ಜಾಗದಲ್ಲಿ ಏನಿದೆ, ಎ ಅಂದರೆ b+2ನ ಹಾಕಿದ್ದೀನಿ. ಬಿ ಅಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಬಿ ಓನ್ಲಿ. ಸಿ ಅಂದರೆ ಇಲ್ಲಿದೆ ನೋಡಿ, ಈ ಸಿ ನ ಈ ಕಡೆ ಹಾಕಿದ್ರೆ b/2 ಆಗುತ್ತೆ. ಸೊ 27 ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟು ಈ 2 ಈ ಕಡೆ ಬಂದರೆ 25. ನೆಕ್ಸ್ಟು ಈ ಲೈಕ್ ಟರ್ಮ್ಸ್ನ ಆಡ್ ಮಾಡಿದ್ರೆ 2b+b/2 ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇದು ಎಲ್ ಸಿ ಎಮ್ ತೆಗಿಬೇಕು. ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 2 4b. 1 ಇಂಟು b ಇಸ್ b. 2 ಇಂಟು 1 ಇಸ್ 1. ಇದನ್ನ ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲಿಕೇಶನ್ ಇಂಟು ಆಗುತ್ತೆ. ಡಿವೈಡೆಡ್ ಬೈ ಇರೋದು ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಇಂಟು ಆಗುತ್ತೆ. ಸೊ 5b ಈಸ್ ಈಕ್ವಲ್ಸ್ ಟು 50. b ಈಸ್ ಈಕ್ವಲ್ ಟು 50/5. b ಈಸ್ ಈಕ್ವಲ್ಸ್ ಟು 50/5 is divided by 10. So b is equal to 10. B is answer is option D. B's age is 10 years old. Okay. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಇನ್ನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇನ್ನು ಒಳ್ಳೆ ಒಳ್ಳೆ ಏಜಸ್ದು ಪ್ರಾಬ್ಲಮ್ನ ತರ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್.